ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ನೇಮಿಸಿದ್ರು ಕರ್ನಾಟಕದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕಾತಿಯಲ್ಲಿ ವಿಳಂಬವಾಗ್ತಲೇ ಇದೆ. ಯಡಿಯೂರಪ್ಪನವರು ಪತ್ರನಿಗೆ ಪಟ್ಟಾಭಿಷೇಕ ಮಾಡಲು ಸಾಕಷ್ಟು ಶ್ರಮವನ್ನ ವಹಿಸ್ತಾ ಇದ್ರು. ಎಲ್ಲೋ ಅವರ ಮಾತಿಗೆ ಹಿಂದಿನಂತೆ ಮನೆ ಸಿಗ್ತಾ ಇಲ್ಲ. ಈ ನಡುವೆ ಇನ್ನೊಂದು ಸಮಸ್ಯೆ ವಿಜೇಂದ್ರಗೆ ಕಾಡಲು ಆರಂಭಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರನ್ನ ನೇಮಿಸಲು ಬಿಜೆಪಿ ವರಿಷ್ಠರಿಗೆ ಮುಹೂರ್ತವೇ ಕೂಡಿ ಬರ್ತಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಾನೇ ಇದೆ. ಉಪರಾಷ್ಟ್ರಪತಿ ಚುನಾವಣೆ ಆಯ್ತು, ಈಗ ಬಿಹಾರ ವಿಧಾನಸಭಾ ಚುನಾವಣೆಯ ಸರದಿ. ಹಾಗಾಗಿ ನವೆಂಬರ್ 14ರ ನಂತರ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನುವಂತ ಆಶಾವಾದವೇ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮನೆ ಮಾಡಿರೋದು. ರಾಜ್ಯ ಬಿಜೆಪಿಯಲ್ಲೂ ಕುರ್ಚಿ ಕಸಿಯೋ ಆಟ. ವಿಜೇಂದ್ರಗೆ ಶುರುವಾಯಿತು ಹೊಸ ಪೀಕಲಾಟ. ಸುಮಾರು 10 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕಾತಿ ಪೆಂಡಿಂಗ್ ಇತ್ತು. ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಂಡು ಬಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದ್ಯ ಬಾಕಿ ಉಳಿಸಿಕೊಂಡಿರೋದು ಪಾರ್ಟಿಯ ಪಾಲಿಗೆ ಪ್ರಮುಖವಾದ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ್ದು ಮಾತ್ರ. ವಿಜೇಂದ್ರ ವರ್ಸಸ್ ರೆಬೆಲ್ಸ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದಿವೆ. ಆದರೆ ಬಿಜೆಪಿ ಕಾಟಾಚಾರಕ್ಕೆ ಪ್ರತಿಭಟನೆಗಳು ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ರಾಜ್ಯದ ಬಿಜೆಪಿ ಆಕ್ಟಿವ್ ಆಗಿಲ್ಲ ಅನ್ನುವಂತೆ ಕಾಣಿಸ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು 80% ಬಾಂಬ್ ಸಿಡಿಸಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ಎನ್ಕ್ಯಾಶ್ ಮಾಡ್ಕೊಳ್ತಿಲ್ಲ ಅಂತ ಕಾರ್ಯಕರ್ತರ ಹೆಸರಲ್ಲಿ ಕೇಂದ್ರದ ನಾಯಕರಿಗೆ ಪತ್ರ ಬರೆಯಲಾಗಿದೆ. ಇನ್ನೊಂದೆಡೆ ರಾಜ್ಯಾಧ್ಯಕ್ಷ ಹುದ್ದೆಯ ನೇಮಕಾತಿಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಬೇಸರ ಬಿಎಸ್ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆಯಂತೆ. ಅತ್ತ ಭಿನ್ನಮತರ ಕ್ಯಾಂಪ್ನಿಂದ ಮತ್ತೊಂದು ಸಮರ ಶುರುವಾಗಿದ್ದು ವಿಜೇಂದ್ರ ಹಠಾವೋ ಒತ್ತಡ ಮತ್ತೆ ಶುರುವಾಗುತ್ತಂತೆ. ಸದ್ಯದ ಮಟ್ಟಿಗೆ ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಹೋಗುತ್ತಿರುವ ಕಾರ್ಯಕರ್ತರ ಲೆಟರ್ ಅನ್ನ ಬಿಜೆಪಿ ವರಿಷ್ಠರು ಯಾವ ರೀತಿ ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. ಏನಿದ್ರೂ ಸದ್ಯ ಬಿಹಾರ ಚುನಾವಣೆಯ ಫಲಿತಾಂಶದ ದಿನವಾದ ನವೆಂಬರ್ 14ರವರೆಗೆ ಯಾವುದೇ ಚಟುವಟಿಕೆ ನಡೆಯುವ ಸಾಧ್ಯತೆ ಕಮ್ಮಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ನೇಮಿಸಿದ್ರು ಕರ್ನಾಟಕದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕಾತಿಯಲ್ಲಿ ವಿಳಂಬವಾಗ್ತಲೇ ಇದೆ. ಯಡಿಯೂರಪ್ಪನವರು ಪತ್ರನಿಗೆ ಪಟ್ಟಾಭಿಷೇಕ ಮಾಡಲು ಸಾಕಷ್ಟು ಶ್ರಮವನ್ನ ವಹಿಸ್ತಾ ಇದ್ರು. ಎಲ್ಲೋ ಅವರ ಮಾತಿಗೆ ಹಿಂದಿನಂತೆ ಮನೆ ಸಿಗ್ತಾ ಇಲ್ಲ. ಈ ನಡುವೆ ಇನ್ನೊಂದು ಸಮಸ್ಯೆ ವಿಜೇಂದ್ರಗೆ ಕಾಡಲು ಆರಂಭಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರನ್ನ ನೇಮಿಸಲು ಬಿಜೆಪಿ ವರಿಷ್ಠರಿಗೆ ಮುಹೂರ್ತವೇ ಕೂಡಿ ಬರ್ತಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಾನೇ ಇದೆ. ಉಪರಾಷ್ಟ್ರಪತಿ ಚುನಾವಣೆ ಆಯ್ತು, ಈಗ ಬಿಹಾರ ವಿಧಾನಸಭಾ ಚುನಾವಣೆಯ ಸರದಿ. ಹಾಗಾಗಿ ನವೆಂಬರ್ 14ರ ನಂತರ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನುವಂತ ಆಶಾವಾದವೇ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮನೆ ಮಾಡಿರೋದು. ರಾಜ್ಯ ಬಿಜೆಪಿಯಲ್ಲೂ ಕುರ್ಚಿ ಕಸಿಯೋ ಆಟ. ವಿಜೇಂದ್ರಗೆ ಶುರುವಾಯಿತು ಹೊಸ ಪೀಕಲಾಟ. ಸುಮಾರು 10 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕಾತಿ ಪೆಂಡಿಂಗ್ ಇತ್ತು. ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಂಡು ಬಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದ್ಯ ಬಾಕಿ ಉಳಿಸಿಕೊಂಡಿರೋದು ಪಾರ್ಟಿಯ ಪಾಲಿಗೆ ಪ್ರಮುಖವಾದ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ್ದು ಮಾತ್ರ. ವಿಜೇಂದ್ರ ವರ್ಸಸ್ ರೆಬೆಲ್ಸ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದಿವೆ. ಆದರೆ ಬಿಜೆಪಿ ಕಾಟಾಚಾರಕ್ಕೆ ಪ್ರತಿಭಟನೆಗಳು ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ರಾಜ್ಯದ ಬಿಜೆಪಿ ಆಕ್ಟಿವ್ ಆಗಿಲ್ಲ ಅನ್ನುವಂತೆ ಕಾಣಿಸ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು 80% ಬಾಂಬ್ ಸಿಡಿಸಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ಎನ್ಕ್ಯಾಶ್ ಮಾಡ್ಕೊಳ್ತಿಲ್ಲ ಅಂತ ಕಾರ್ಯಕರ್ತರ ಹೆಸರಲ್ಲಿ ಕೇಂದ್ರದ ನಾಯಕರಿಗೆ ಪತ್ರ ಬರೆಯಲಾಗಿದೆ. ಇನ್ನೊಂದೆಡೆ ರಾಜ್ಯಾಧ್ಯಕ್ಷ ಹುದ್ದೆಯ ನೇಮಕಾತಿಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಬೇಸರ ಬಿಎಸ್ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆಯಂತೆ. ಅತ್ತ ಭಿನ್ನಮತರ ಕ್ಯಾಂಪ್ನಿಂದ ಮತ್ತೊಂದು ಸಮರ ಶುರುವಾಗಿದ್ದು ವಿಜೇಂದ್ರ ಹಠಾವೋ ಒತ್ತಡ ಮತ್ತೆ ಶುರುವಾಗುತ್ತಂತೆ. ಸದ್ಯದ ಮಟ್ಟಿಗೆ ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಹೋಗುತ್ತಿರುವ ಕಾರ್ಯಕರ್ತರ ಲೆಟರ್ ಅನ್ನ ಬಿಜೆಪಿ ವರಿಷ್ಠರು ಯಾವ ರೀತಿ ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. ಏನಿದ್ರೂ ಸದ್ಯ ಬಿಹಾರ ಚುನಾವಣೆಯ ಫಲಿತಾಂಶದ ದಿನವಾದ ನವೆಂಬರ್ 14ರವರೆಗೆ ಯಾವುದೇ ಚಟುವಟಿಕೆ ನಡೆಯುವ ಸಾಧ್ಯತೆ ಕಮ್ಮಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ನೇಮಿಸಿದ್ರು ಕರ್ನಾಟಕದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕಾತಿಯಲ್ಲಿ ವಿಳಂಬವಾಗ್ತಲೇ ಇದೆ. ಯಡಿಯೂರಪ್ಪನವರು ಪತ್ರನಿಗೆ ಪಟ್ಟಾಭಿಷೇಕ ಮಾಡಲು ಸಾಕಷ್ಟು ಶ್ರಮವನ್ನ ವಹಿಸ್ತಾ ಇದ್ರು. ಎಲ್ಲೋ ಅವರ ಮಾತಿಗೆ ಹಿಂದಿನಂತೆ ಮನೆ ಸಿಗ್ತಾ ಇಲ್ಲ. ಈ ನಡುವೆ ಇನ್ನೊಂದು ಸಮಸ್ಯೆ ವಿಜೇಂದ್ರಗೆ ಕಾಡಲು ಆರಂಭಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರನ್ನ ನೇಮಿಸಲು ಬಿಜೆಪಿ ವರಿಷ್ಠರಿಗೆ ಮುಹೂರ್ತವೇ ಕೂಡಿ ಬರ್ತಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಾನೇ ಇದೆ. ಉಪರಾಷ್ಟ್ರಪತಿ ಚುನಾವಣೆ ಆಯ್ತು, ಈಗ ಬಿಹಾರ ವಿಧಾನಸಭಾ ಚುನಾವಣೆಯ ಸರದಿ. ಹಾಗಾಗಿ ನವೆಂಬರ್ 14ರ ನಂತರ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನುವಂತ ಆಶಾವಾದವೇ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮನೆ ಮಾಡಿರೋದು. ರಾಜ್ಯ ಬಿಜೆಪಿಯಲ್ಲೂ ಕುರ್ಚಿ ಕಸಿಯೋ ಆಟ. ವಿಜೇಂದ್ರಗೆ ಶುರುವಾಯಿತು ಹೊಸ ಪೀಕಲಾಟ. ಸುಮಾರು 10 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕಾತಿ ಪೆಂಡಿಂಗ್ ಇತ್ತು. ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಂಡು ಬಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದ್ಯ ಬಾಕಿ ಉಳಿಸಿಕೊಂಡಿರೋದು ಪಾರ್ಟಿಯ ಪಾಲಿಗೆ ಪ್ರಮುಖವಾದ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ್ದು ಮಾತ್ರ. ವಿಜೇಂದ್ರ ವರ್ಸಸ್ ರೆಬೆಲ್ಸ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದಿವೆ. ಆದರೆ ಬಿಜೆಪಿ ಕಾಟಾಚಾರಕ್ಕೆ ಪ್ರತಿಭಟನೆಗಳು ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ರಾಜ್ಯದ ಬಿಜೆಪಿ ಆಕ್ಟಿವ್ ಆಗಿಲ್ಲ ಅನ್ನುವಂತೆ ಕಾಣಿಸ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು 80% ಬಾಂಬ್ ಸಿಡಿಸಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ಎನ್ಕ್ಯಾಶ್ ಮಾಡ್ಕೊಳ್ತಿಲ್ಲ ಅಂತ ಕಾರ್ಯಕರ್ತರ ಹೆಸರಲ್ಲಿ ಕೇಂದ್ರದ ನಾಯಕರಿಗೆ ಪತ್ರ ಬರೆಯಲಾಗಿದೆ. ಇನ್ನೊಂದೆಡೆ ರಾಜ್ಯಾಧ್ಯಕ್ಷ ಹುದ್ದೆಯ ನೇಮಕಾತಿಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಬೇಸರ ಬಿಎಸ್ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆಯಂತೆ. ಅತ್ತ ಭಿನ್ನಮತರ ಕ್ಯಾಂಪ್ನಿಂದ ಮತ್ತೊಂದು ಸಮರ ಶುರುವಾಗಿದ್ದು ವಿಜೇಂದ್ರ ಹಠಾವೋ ಒತ್ತಡ ಮತ್ತೆ ಶುರುವಾಗುತ್ತಂತೆ. ಸದ್ಯದ ಮಟ್ಟಿಗೆ ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಹೋಗುತ್ತಿರುವ ಕಾರ್ಯಕರ್ತರ ಲೆಟರ್ ಅನ್ನ ಬಿಜೆಪಿ ವರಿಷ್ಠರು ಯಾವ ರೀತಿ ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. ಏನಿದ್ರು ಸದ್ಯ ಬಿಹಾರ ಚುನಾವಣೆಯ ಫಲಿತಾಂಶದ ದಿನವಾದ ನವೆಂಬರ್ 14ರವರೆಗೆ ಯಾವುದೇ ಚಟುವಟಿಕೆ ನಡೆಯುವ ಸಾಧ್ಯತೆ ಕಮ್ಮಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ನೇಮಿಸಿದ್ರು ಕರ್ನಾಟಕದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕಾತಿಯಲ್ಲಿ ವಿಳಂಬವಾಗ್ತಲೇ ಇದೆ. ಯಡಿಯೂರಪ್ಪನವರು ಪತ್ರನಿಗೆ ಪಟ್ಟಾಭಿಷೇಕ ಮಾಡಲು ಸಾಕಷ್ಟು ಶ್ರಮವನ್ನ ವಹಿಸ್ತಾ ಇದ್ರು. ಎಲ್ಲೋ ಅವರ ಮಾತಿಗೆ ಹಿಂದಿನಂತೆ ಮನೆ ಸಿಗ್ತಾ ಇಲ್ಲ. ಈ ನಡುವೆ ಇನ್ನೊಂದು ಸಮಸ್ಯೆ ವಿಜೇಂದ್ರಗೆ ಕಾಡಲು ಆರಂಭಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರನ್ನ ನೇಮಿಸಲು ಬಿಜೆಪಿ ವರಿಷ್ಠರಿಗೆ ಮುಹೂರ್ತವೇ ಕೂಡಿ ಬರ್ತಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಾನೇ ಇದೆ. ಉಪರಾಷ್ಟ್ರಪತಿ ಚುನಾವಣೆ ಆಯ್ತು, ಈಗ ಬಿಹಾರ ವಿಧಾನಸಭಾ ಚುನಾವಣೆಯ ಸರದಿ. ಹಾಗಾಗಿ ನವೆಂಬರ್ 14ರ ನಂತರ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನುವಂತ ಆಶಾವಾದವೇ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಮನೆ ಮಾಡಿರೋದು. ರಾಜ್ಯ ಬಿಜೆಪಿಯಲ್ಲೂ ಕುರ್ಚಿ ಕಸಿಯೋ ಆಟ. ವಿಜೇಂದ್ರಗೆ ಶುರುವಾಯಿತು ಹೊಸ ಪೀಕಲಾಟ. ಸುಮಾರು 10 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕಾತಿ ಪೆಂಡಿಂಗ್ ಇತ್ತು. ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಂಡು ಬಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದ್ಯ ಬಾಕಿ ಉಳಿಸಿಕೊಂಡಿರೋದು ಪಾರ್ಟಿಯ ಪಾಲಿಗೆ ಪ್ರಮುಖವಾದ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ್ದು ಮಾತ್ರ. ವಿಜೇಂದ್ರ ವರ್ಸಸ್ ರೆಬೆಲ್ಸ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದಿವೆ. ಆದರೆ ಬಿಜೆಪಿ ಕಾಟಾಚಾರಕ್ಕೆ ಪ್ರತಿಭಟನೆಗಳು ನಡೆಸ್ತಾ ಇರುವಂತೆ ಕಾಣಿಸ್ತಾ ಇದೆ. ರಾಜ್ಯದ ಬಿಜೆಪಿ ಆಕ್ಟಿವ್ ಆಗಿಲ್ಲ ಅನ್ನುವಂತೆ ಕಾಣಿಸ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು 80% ಬಾಂಬ್ ಸಿಡಿಸಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ಎನ್ಕ್ಯಾಶ್ ಮಾಡ್ಕೊಳ್ತಿಲ್ಲ ಅಂತ ಕಾರ್ಯಕರ್ತರ ಹೆಸರಲ್ಲಿ ಕೇಂದ್ರದ ನಾಯಕರಿಗೆ ಪತ್ರ ಬರೆಯಲಾಗಿದೆ. ಇನ್ನೊಂದೆಡೆ ರಾಜ್ಯಾಧ್ಯಕ್ಷ ಹುದ್ದೆಯ ನೇಮಕಾತಿಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ಬೇಸರ ಬಿಎಸ್ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆಯಂತೆ. ಅತ್ತ ಭಿನ್ನಮತರ ಕ್ಯಾಂಪ್ನಿಂದ ಮತ್ತೊಂದು ಸಮರ ಶುರುವಾಗಿದ್ದು ವಿಜೇಂದ್ರ ಹಠಾವೋ ಒತ್ತಡ ಮತ್ತೆ ಶುರುವಾಗುತ್ತಂತೆ. ಸದ್ಯದ ಮಟ್ಟಿಗೆ ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಹೋಗುತ್ತಿರುವ ಕಾರ್ಯಕರ್ತರ ಲೆಟರ್ ಅನ್ನ ಬಿಜೆಪಿ ವರಿಷ್ಠರು ಯಾವ ರೀತಿ ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. ಏನಿದ್ರು ಸದ್ಯ ಬಿಹಾರ ಚುನಾವಣೆಯ ಫಲಿತಾಂಶದ ದಿನವಾದ ನವೆಂಬರ್ 14ರವರೆಗೆ ಯಾವುದೇ ಚಟುವಟಿಕೆ ನಡೆಯುವ ಸಾಧ್ಯತೆ ಕಮ್ಮಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.